ನಿನಗಾಗಿ ಭಾಗ 213. ದಮಯಂತಿಯನ್ನು ತುಂಬಾ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತಾನೆ. ಅವಳಿಗೆ ಯಾವುದೇ ತೊಂದರೆ ಆಗಬಾರದು ಅಂತ. ಅವಳ ಹೊಟ್ಟೆಯಲ್ಲಿ ತನ್ನ ಮಗು ಇದೆ ಅಂತ. ಇನ್ನೂ ಕೂಡ ಕೇರ್ಫುಲ್ ಆಗಿ, ನಂತರ ತೊಂದರೆ ಮಾಡುವುದಿಲ್ಲ. ಮನೆ ಹತ್ತಿರ ಬರುತ್ತಿದೆ ಅಂತ ತಿಳಿದಿದ್ದರೂ ಕೂಡ ಇಬ್ಬರು ತುಟಿಗೆ ತುಟಿ ಮುತ್ತು ಕೊಟ್ಟುಕೊಳ್ಳುತ್ತಿರುತ್ತಾರೆ. ಡ್ರೈವರ್ ಏನೂ ಮಾತನಾಡದೆ ಕಾರನ್ನು ನಿಲ್ಲಿಸಿ ಕಾರಿಂದ ಇಳಿದು ಹೋಗುತ್ತಾನೆ ಕೆಳಗೆ. ಅವನಿಗೂ ಗೊತ್ತು ವಿಕ್ರಮ್ ಬಗ್ಗೆ. ವಿಕ್ರಮ್ ದಮಯಂತಿಯನ್ನು ಎಷ್ಟು ಪ್ರೀತಿ ಮಾಡುತ್ತಾನೆ ಅಂತ. ಅವನು ತುಂಬಾ ವರ್ಷಗಳ ಡ್ರೈವರ್. ಒಂದು ರೀತಿ ಅವನಿಗೆ ಅಣ್ಣನ ರೀತಿ. ಸ್ವಲ್ಪ ವಯಸ್ಸಾಗಿದೆ. ವಿಕ್ರಮ್ ಅವನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ಡ್ರೈವರ್ ಅಂತ ಎಂದೂ ಕೂಡ ಕೇವಲವಾಗಿ ನೋಡುವುದಿಲ್ಲ. ತನ್ನ ಮನೆಯವನು ಅನ್ನುವ ರೀತಿ ಪ್ರೀತಿಯಿಂದ ನೋಡಿಕೊಳ್ಳುತ್ತಾನೆ. ಆ ವಿಶ್ವಾಸಕ್ಕೆ ಅವರೆಲ್ಲ ಚಿರಋಣಿ. ದಮಯಂತಿ ಬಂದ ಮೇಲೆ ವಿಕ್ರಮ್ ಬದುಕಿನಲ್ಲಿ ಒಂದು ಬೆಳಕು ಬಂದಿತು ಅಂತ ಪ್ರತಿಯೊಬ್ಬರು ದಮಯಂತಿಗೆ ಚಿರಋಣಿಯಾಗಿರುತ್ತಾರೆ. ಅವರಿಬ್ಬರು ಚೆನ್ನಾಗಿ ಇರುವುದೇ ಇವರಿಗೆ ಬೇಕಾಗಿರುವುದು. ಅವನ ಸುತ್ತಮುತ್ತ ಇರುವ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ವಿಕ್ರಮನ್ನು ಪ್ರೀತಿಸುತ್ತಾರೆ. ಏಕೆಂದರೆ ವಿಕ್ರಮ್ ಅವರಿಗಾಗಿ ತುಂಬಾ ಕಷ್ಟ ಪಡುತ್ತಾನೆ. ಅವರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾನೆ. ಇವನು ತುಂಬಾ ಒಳ್ಳೆಯವನು. ಇವನಿಗಾಗಿ ಇಡೀ ಪ್ರಪಂಚವೇ ಒಳ್ಳೆಯದು ಮಾಡಲು ಕಾದಿದೆ. ವಿಕ್ರಮ್ ದಮಯಂತಿಯ ಕೆನ್ನೆಗಳನ್ನು ಹಿಡಿದುಕೊಂಡು ತುಂಬಾ ದೀರ್ಘವಾಗಿ ಮುತ್ತನ್ನು ಕೊಡುತ್ತಾನೆ. ಅವಳು ಅಷ್ಟೇ. ಇವರಿಬ್ಬರಲ್ಲಿ ಇಬ್ಬರೂ ಕೂಡ ಒಬ್ಬರನ್ನು ಒಬ್ಬರು ತುಂಬಾ ಪ್ರೀತಿ ಮಾಡುತ್ತಾರೆ. ಅವನು ಸ್ವಲ್ಪ ರೊಮ್ಯಾಂಟಿಕ್ ಆದರೆ ಇವಳು ಸಂಪೂರ್ಣವಾಗಿ ರೊಮ್ಯಾಂಟಿಕ್ ಆಗುತ್ತಾಳೆ. ಇವಳು ಸ್ವಲ್ಪ ಕಣ್ಸನ್ನೆ ಮಾಡಿದರೆ ಸಾಕು ಅವನು ಮೇಲೆ ಬಿದ್ದು ಬಿಡುತ್ತಾನೆ. ಆ ರೀತಿಯ ಅನುಬಂಧ ಅವರಿಬ್ಬರದು. ಇದು ಈ ಜನ್ಮದ ಅನುಬಂಧ ಅಲ್ಲ ಅಂತ ಅನಿಸುತ್ತದೆ. ಜನ್ಮ ಜನ್ಮಾಂತರದ ಅನುಬಂಧ. ಇವರಿಬ್ಬರು ತುಂಬಾ ಪ್ರೀತಿಯನ್ನು ಹಂಚಿಕೊಳ್ಳುತ್ತಿರುತ್ತಾರೆ. ಕೇವಲ ಪ್ರೀತಿಯನ್ನು ಮಾತ್ರವಲ್ಲ, ಇಬ್ಬರು ತಮ್ಮ ತಮ್ಮ ಬಾಯಲ್ಲಿರುವ ಎಂಜಲನ್ನು ಕೂಡ. ದಮಯಂತಿ ಹೋದ ಮೇಲೆ ದಮಯಂತಿಯ ಚಿಕ್ಕಮ್ಮ ಪರದಾಡುತ್ತಿರುತ್ತಾಳೆ. ಇಂದು ಎಲ್ಲ ಕೆಲಸವನ್ನು ಮುಗಿಸಿಬಿಡೋಣ ಅಂತ ನಾನು ಅಂದುಕೊಂಡು ಬಂದರೆ ದಮಯಂತಿ ಇಲ್ಲಿಂದ ಹೊರಟು ಹೋದಳು. ಅವಳು ಮತ್ತು ಅವಳ ಹೊಟ್ಟೆಯಲ್ಲಿರುವ ಮಗು ಇಬ್ಬರೂ ಕೂಡ ಇಂದು ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತಿದ್ದರು. ನಾನು ಎಲ್ಲ ಪ್ಲಾನ್ ಮಾಡಿದ್ದೆ. ಅನ್ಯಾಯವಾಗಿ ಗಿರಿ ಮತ್ತು ವಿಕ್ರಮ್ ಹಾಳು ಮಾಡಿದರು. ಆಗ ಅವಳು ಸ್ವಲ್ಪ ಯೋಚಿಸುತ್ತಾಳೆ. ಅಷ್ಟೊಂದು ಸುಲಭವಲ್ಲ ದಮಯಂತಿಗೆ ತೊಂದರೆ ಮಾಡುವುದು. ಗಿರಿ ಮತ್ತು ವಿಕ್ರಮ್ ಅವಳ ಹಿಂದೆ ಇರುತ್ತಾರೆ. ಅಕಸ್ಮಾತ್ ನಾನು ತೊಂದರೆ ಮಾಡಿದರೂ ಕೂಡ ಅವರುಗಳು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಕಂಡು ಹಿಡಿಯುತ್ತಾರೆ. ಈ ಮನೆಯಲ್ಲಿ ಎಲ್ಲ ಕಡೆ CCTV ಕ್ಯಾಮೆರಾಗಳು ಇವೆ. ಆದರೆ ನಾನು ಎಚ್ಚರಿಕೆಯಿಂದ ಇರಬೇಕಾಗಿರುವುದು ಆ ವಿಷಯದಲ್ಲ. ದಮಯಂತಿಗೆ ಯಾವ ತೊಂದರೆ ನಾನು ಮಾಡಬಾರದು. ಅವಳಿಗೆ ಅವಳೇ ತೊಂದರೆಯನ್ನು ಮಾಡಿಕೊಳ್ಳಬೇಕು. ಆ ರೀತಿ ಅವಳನ್ನು ನಾನು ತಯಾರು ಮಾಡಬೇಕು. ನಿಜವಾಗಲೂ ಮಾಡುತ್ತೇನೆ. ಯಾವುದೇ ಕಾರಣಕ್ಕೂ ನನ್ನ ಮಗುವಿಗೆ ತೊಂದರೆ ಆಗಬಾರದು. ನನ್ನ ಮಗು ಬಂಗಾರ ಚಿನ್ನ ಅಂತ ತನ್ನ ಮಗಳನ್ನು ಹೊಗಳಿಕೊಳ್ಳುತ್ತಿರುತ್ತಾಳೆ. ಅವಳು ವಿಕ್ರಮ್ನನ್ನು ಬಿಟ್ಟು ಬೇರೆ ಹುಡುಗನ ಜೊತೆ ಓಡಿ ಹೋದಳು. ವಿಕ್ರಮ್ಗಿಂತ ಶ್ರೀಮಂತ ಅಂತ. ನಂತರ ತಿಳಿಯಿತು ಅವನು ಒಬ್ಬ ಲಾರಿ ಡ್ರೈವರ್ ಅಂತ. ತುಂಬಾ ಕೆಟ್ಟದಾಗಿ ಅವಳ ಜೊತೆ ನಡೆದುಕೊಂಡ. ಅವಳ ದೇಹವನ್ನು ಛಿದ್ರಗೊಳಿಸಿದ್ದ ಅವನ ಕಾಮದಿಂದ. ಅದರಿಂದ ಬೇಸತ್ತು ಅವಳು ಆಸ್ಪತ್ರೆ ಸೇರಿಕೊಂಡಿದ್ದಳು. ಪುಣ್ಯಕ್ಕೆ ನಾವು ಆಸ್ಪತ್ರೆಗೆ ಹೋದಾಗ ತಿಳಿದ ವಿಷಯ ಅವಳು ಸರಿಯಾಗಿದ್ದಾಳೆ ಅನ್ನುವುದು. ವಿಧಿ ಇರಲಿಲ್ಲ. ಅವಳನ್ನು ಮತ್ತು ಅವಳ ಮಗುವನ್ನು ಕರೆದುಕೊಂಡು ಬಂದವು. ಈಗ ಅವಳು ಕೂಡ ತುಂಬು ಗರ್ಭಿಣಿ. ಡೆಲಿವರಿ ಆಗುತ್ತದೆ. ಆ ಮಗುವಿಗೆ ವಿಕ್ರಮ್ ಅಪ್ಪ ಆಗಬೇಕು. ಆ ರೀತಿ ನಾನು ಮಾಡುತ್ತೇನೆ. ಈ ದಮಯಂತಿ ಅನ್ನುವ ಮುಳ್ಳನ್ನು ತೆಗೆದು ಬಿಟ್ಟರೆ ಆ ನಂತರ ಯಾವುದಾದರೂ ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ವಿಕ್ರಮ್ ನನ್ನ ಮಗಳನ್ನು ಮದುವೆ ಆಗಬೇಕು. ಅವಳಿಗೂ ಮತ್ತು ಅವಳ ಮಗುವಿಗೂ ಆಶ್ರಯ ನೀಡಬೇಕು. ಆ ರೀತಿ ಮಾಡುತ್ತೇನೆ ಅಂತ ಯೋಚಿಸುತ್ತಿದ್ದರು. ಅವರ ಮುಖದಲ್ಲಿ ಒಂದು ಗೆಲುವಿನ ನಗೆ ಇದೆ. ಏನೋ ಪ್ಲಾನ್ ಮಾಡಿದ್ದಾಳೋ ತಿಳಿದಿಲ್ಲ ದಮಯಂತಿಯ ಚಿಕ್ಕಮ್ಮ. ಆದರೆ ದಮಯಂತಿಗೆ ಕಷ್ಟ ಅನ್ನುವುದು ಅರ್ಥವಾಗುತ್ತಿದೆ. ಕಾಂಚನ ಅಜ್ಜಿ ದಮಯಂತಿ ಆಸ್ಪತ್ರೆಗೆ ಹೋದವಳು ಆವಾಗಿಂದ ಕಾಣಿಸಿಲ್ಲ. ವಿಕ್ರಮ್ನ ದೇಹ ತುಂಬಾ ನೊಂದಿದೆ. ಅವನ ಮನಸ್ಸು ಅವಳ ಬಗ್ಗೆ ಯೋಚನೆ ಮಾಡಬೇಕು. ಅವಳು ಏನಾದರೂ ತಪ್ಪು ಮಾಡಿದ್ದಾಳ? ಕಾಂಚನ ಅಜ್ಜಿಯ ಗೆಳತಿ ಬೇರೆ ಅಂತ ಯೋಚಿಸಿದರೆ ಅವನ ಮನಸ್ಸು ಅವನ ಹೃದಯ ಯಾವುದೇ ಕಾರಣಕ್ಕೂ ಕಾಂಚನ ಅಜ್ಜಿ ನಮಗೆ ತೊಂದರೆ ಮಾಡುವುದಿಲ್ಲ.
ನನಗೆ ಮತ್ತು ದಮಯಂತಿಗೆ ಒಳ್ಳೆಯದು. ಆದರೆ ನಾವಿಬ್ಬರು ಖುಷಿಯಾಗಿ ಇದ್ದರೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡುವ ಹೃದಯ ಅದು. ಆ ಹೃದಯದ ಮೇಲೆ ನಾನು ಅಪಪ್ರಚಾರ ಮಾಡಿದರೆ ದೇವರು ನನಗೆ ಒಳ್ಳೆಯದು ಮಾಡುವುದಿಲ್ಲ. ಅವರಿಗೆ ಯಾವಾಗ ಇಷ್ಟ ಆವಾಗಲೇ ಬರಲಿ. ಹಳ್ಳಿಯವರು, ಅವರ ಸ್ವಭಾವ ವಿಚಿತ್ರವಾಗಿರುತ್ತದೆ. ಅದರಲ್ಲೂ ವಯಸ್ಸಾಗಿದೆ. ಅವರಿಗೆ ನಾವು ನೋವು ಮಾಡಬಾರದು ಅಂತ ವಿಕ್ರಮ್ ತನ್ನನ್ನು ತಾನು ಸಮಾಧಾನ ಮಾಡಿಕೊಂಡಿದ್ದ. ಅವನು ತುಂಬ ತಾಯಿ ಪ್ರೀತಿಯಲ್ಲಿ ನೊಂದಿದ್ದಾನೆ. ಕಾಂಚನ ಅಜ್ಜಿಯ ನೆನಪು ಬಂದ ತಕ್ಷಣ ವಿಕ್ರಮ್ ಮೂಡ್ ಆಫ್ ಆಗುತ್ತದೆ. ಅವನು ಅವಳಿಗೆ ಕೊಡುತ್ತಿರುವ ಮುತ್ತನ್ನು ನಿಲ್ಲಿಸಿ ನಿಧಾನವಾಗಿ ಹಿಂದೆ ಸರಿಯುತ್ತಾನೆ. ಅವನಿಗೆ ಭಯ. ದಮಯಂತಿಗೆ ಡೆಲಿವರಿಯ ದಿನಗಳು ಬರುತ್ತಿದೆ. ಅವರು ಸಹಾಯ ಮಾಡುತ್ತಿದ್ದರು. ಈ ಪರಿಸ್ಥಿತಿಯನ್ನು ಹೇಗೆ ಫೇಸ್ ಮಾಡುವುದು ತಿಳಿಯುತ್ತಿಲ್ಲ. ದುಡ್ಡು ಕೊಟ್ಟರೆ ತುಂಬ ಜನ ಸಿಸ್ಟರ್ಗಳು, ನರ್ಸ್ಗಳು ಆರೈಕೆ ಮಾಡುತ್ತಾರೆ. ಆದರೆ ಅಜ್ಜಿಯಂದಿರು ಮಾಡುವ ಆರೈಕೆಯಿಂದ ನನ್ನ ದಮಯಂತಿಗೆ ತುಂಬ ಆರೋಗ್ಯವಾಗಿ ಇರುತ್ತಾಳೆ. ಅವಳಿಗೆ ನಾನು ಆ ಸುಖವನ್ನು ಕೊಡಲು ಸಾಧ್ಯವಾಗುತ್ತಿಲ್ಲ. ಇವನು ಎಷ್ಟು ಒಳ್ಳೆಯವನು. ತನ್ನ ಹೆಂಡತಿಗೆ ಬಾಣಂತಿ ಆರೈಕೆಗಾಗಿ ಅಜ್ಜಿ ಬೇಕು ಅಂತ ಆಸೆ ಪಡುತ್ತಿದ್ದಾನೋ ಅಥವಾ ನಿಜವಾಗಲೂ ಅವನ ಮನಸ್ಸಿನಲ್ಲಿ ಅಜ್ಜಿಯ ಮೇಲೆ ಪ್ರೀತಿ ಶುರುವಾಗಿದೆ. ದಮಯಂತಿ ಒಂದು ನೆಪ ಮಾತ್ರ. ವಿಕ್ರಮ್ ನಿಜವಾಗಲೂ ದಿನದಿಂದ ದಿನಕ್ಕೆ ಬದಲಾಗುತ್ತಿದ್ದಾನೆ. ಅವನಿಗೆ ಭಯ ಜಾಸ್ತಿ ಆಗುತ್ತಿದೆ. ಎಲ್ಲಿ ತನ್ನ ಮಗುವನ್ನು, ತನ್ನ ಹೆಂಡತಿಯನ್ನು ಪ್ರೊಟೆಕ್ಟ್ ಮಾಡಲು ಸಾಧ್ಯವಾಗುವುದಿಲ್ಲವೇನೋ ಅನ್ನುವ ಭಯ ಅವನಿಗೆ. ಅವನಂಥ ಗಂಡ ಪ್ರತಿಯೊಬ್ಬ ಹೆಣ್ಣಿಗೂ ಕೂಡ ಸಿಗಲಿ. ವಿಕ್ರಮ್ ಹಿಂದೆ ಸರಿದಿದ್ದು ತುಂಬ ಸಮಯದ ಮೇಲೆ ದಮಯಂತಿಗೆ ಅರ್ಥವಾಯಿತು. ಅವಳು ನಿಧಾನವಾಗಿ ಕಣ್ಣನ್ನು ತೆಗೆದಾಗ ಸ್ವಲ್ಪ ಬೇಸರದಲ್ಲಿ ಕುಳಿತಿದ್ದ ವಿಕ್ರಮ್ನನ್ನು ನೋಡಿ ಏನಾಯ್ತು ಅಂತ ಕಣ್ಣಿನಲ್ಲಿ ಪ್ರಶ್ನೆ ಮಾಡಿದಳು. ಏನೂ ಇಲ್ಲ, ಮನೆ ಬಂತು, ಇಳಿಯೋಣ ಅಂತ ಹೇಳಿದ. ಆಗ ಅವಳು ಒಂದು ರೀತಿ ಸಪ್ಪೆ ಮುಖ ಮಾಡಿದಳು. ಏಕೆಂದರೆ ಅವಳಿಗೆ ವಿಕ್ರಮ್ ಮತ್ತು ಅವಳು ಇಬ್ಬರೇ ಇರಬೇಕು. ಈಗ ಯಾರದೋ ಮನೆಗೆ ಊಟಕ್ಕೆ ಹೋಗುತ್ತಿರುವುದು. ವಿಕ್ರಮ್ ಮತ್ತು ಅವಳು ಪಕ್ಕ ಒಂದೇ ತಟ್ಟೆಯಲ್ಲಿ ಊಟ ಮಾಡಲು ಆಗುವುದಿಲ್ಲ. ಅವಳ ಯೋಚನೆ. ಅದನ್ನು ಅರ್ಥ ಮಾಡಿಕೊಂಡ ವಿಕ್ರಮ್ ಪುನಃ ಕೆದಕಿದರೆ ಅವಳು ನನ್ನ ಜೊತೆ ಈಗ ಬರುವುದಿಲ್ಲ. ಮತ್ತೆ ಗಿರಿ ಬೇಸರ ಮಾಡಿಕೊಳ್ಳುತ್ತಾನೆ. ಮನೆಗೆ ಹೋಗೋಣ ಅಂದರೆ ದಮಯಂತಿಯ ಚಿಕ್ಕಮ್ಮ ಇದ್ದಾಳೆ. ಇಂದು ಯಾವುದೇ ಕಾರಣಕ್ಕೂ ಅವಳನ್ನು ನಾನು ಮನೆಗೆ ಕರೆದುಕೊಂಡು ಹೋಗುವುದಿಲ್ಲ ಅಂತ ಅವನು ಮನಸ್ಸಿನಲ್ಲಿ ನಿರ್ಧಾರ ಮಾಡಿದ. ಅವರ ಚಿಕ್ಕಮ್ಮನನ್ನು ಅಲ್ಲಿಂದ ಸಾಗಿಸಿ ಆನಂತರ ಇವಳನ್ನು ಮನೆಗೆ ಕರೆದುಕೊಂಡು ಹೋಗುವುದು. ಅವನು ಕಾರಿನಿಂದ ಇಳಿದು ಕೈಯನ್ನು ನೀಡಿದ. ನಿಧಾನವಾಗಿ ಕೈ ಕೊಡು, ನಿನ್ನನ್ನು ಕೆಳಗೆ ಇಳಿಸುತ್ತೇನೆ ಅಂತ. ಅವಳು ಕೂಡ ಕೈಯನ್ನು ಕೊಟ್ಟಳು. ಅವಳನ್ನು ಕಾರಿನಿಂದ ಮನೆಯ ಕಡೆ ಕರೆದುಕೊಂಡು ಹೋದ. ಆ ಮನೆ ತುಂಬ ದೊಡ್ಡದು, ತುಂಬ ಸುಂದರವಾಗಿದೆ. ತುಂಬ ಶ್ರೀಮಂತರು ಇರಬೇಕು. ಆ ಮನೆಯನ್ನು ಕಟ್ಟಿಸಿರುವವರು ಆ ಮನೆಯನ್ನು ನೋಡುತ್ತಾ ದಮಯಂತಿ ಕಳೆದು ಹೋದಳು. ಮದುವೆಗಿಂತ ಮುಂಚೆ ಚಿಕ್ಕ ಮನೆಗಳನ್ನು ನೋಡುತ್ತಿದ್ದೆ. ಮದುವೆ ಆದ ಮೇಲೆ ಸುಮಾರಾಗಿರುವ ಮನೆ ಅಂದರು ಅವರದು ಒಂದು ದೊಡ್ಡ ಬಂಗಲೆ ಆಗಿರುತ್ತದೆ. ನನ್ನ ಗಂಡ ಮತ್ತು ಅವರ ಮನೆಯವರ ಸರ್ಕಲ್ ದೊಡ್ಡದಾಗಿದೆ. ನನ್ನ ಹೆತ್ತವರನ್ನು, ಅವರ ಮನೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಾನು ವಿಕ್ರಮ್ ಬಳಿ ದುಡ್ಡು ಕೇಳಬೇಕು. ಈಗ ಏನೇನೋ ವಿಚಿತ್ರವಾಗಿ ಯೋಚನೆ ಮಾಡುತ್ತಿರುತ್ತಾಳೆ. ನಂತರ ವಿಕ್ರಮ್ ಅವಳ ಕೈಯನ್ನು ಹಿಡಿದುಕೊಳ್ಳುತ್ತಾನೆ. ಆಗ ಅವಳು ಅವನನ್ನು ನೋಡಿ ಖುಷಿ ಪಡುತ್ತಾಳೆ. ನಾವು ಈ ರೀತಿಯ ಮನೆಯನ್ನು ಕಟ್ಟೋಣ, ನಮಗೂ ಬೇಕು ಅಂತ ವಿಕ್ರಮ್ ಬಳಿ ಜೋರಾಗಿ ನಗುತ್ತಾ ಕೇಳುತ್ತಾಳೆ. ಆಗ ವಿಕ್ರಮ್, ಓಕೆ ಮೇಡಮ್, ನೀವು ಹೇಗೆ ಹೇಳಿದರೆ ಹಾಗೆ. ನೀವು ಈ ರೀತಿಯ ಮನೆ ಬೇಕು ಅಂತ ಹೇಳಿದ ಮೇಲೆ ಇದಕ್ಕಿಂತ ಚೆನ್ನಾಗಿ ಇರುವ ಮನೆಯನ್ನು ಕಟ್ಟುತ್ತೇನೆ ಅಂತ ಹೇಳಿದ. ಆಗ ಅವಳು, ಇಲ್ಲ, ಈ ಮನೆಗೆ ಬೇಕು ಅಂತ ಹೇಳುತ್ತಾಳೆ. ಓಕೆ, ಈ ಮನೆಯ ಓನರ್ ಮನೆಯನ್ನು ಮಾರಿದರೆ ನಾವಿಬ್ಬರು ತೆಗೆದುಕೊಳ್ಳೋಣ. ನಿನ್ನ ಹೆಸರಿನಲ್ಲಿ ಮನೆಯನ್ನು ರಿಜಿಸ್ಟರ್ ಮಾಡಿಸುತ್ತೇನೆ ಅಂತ ಅವನು ಹೇಳಿದ. ದಮಯಂತಿ ಖುಷಿಯಾಗಿ ಓಡಿ ಬರಬೇಕಾದಾಗ ಅವಳ ಕಾಲು ಸ್ಕಿಪ್ ಆಯಿತು. ಅವನು ಗಟ್ಟಿಯಾಗಿ ಅವಳನ್ನು ಹಿಡಿದುಕೊಂಡ. ಅವನು ಕೆಳಗೆ ಬಿದ್ದ. ಅವಳು ಮೃದುವಾಗಿ ಅವನ ಮೇಲೆ ಬಿದ್ದಳು. ಅವನು ಬೆಚ್ಚಿದ. ಏನಾದರೂ ತೊಂದರೆ ಆಗಿದ್ದರೆ ಇವಳಿಗೆ ಅಂತ.
ಅದೃಷ್ಟದಿಂದ ಏನೂ ತೊಂದರೆ ಆಗಿಲ್ಲ. ಅವನನ್ನು ಇನ್ನೂ ಗಟ್ಟಿಯಾಗಿ ತಬ್ಬಿಕೊಂಡಳು. ಅವನಿಗೆ ಬೇಸರವಾದರೂ ಅದನ್ನು ತೋರಿಸಿಕೊಳ್ಳದೆ, ಅವನು ಹುಷಾರು, ನೀನು ಇಷ್ಟೊಂದು ಎಕ್ಸೈಟ್ ಆಗಬೇಡ, ನನ್ನ ಮಗು ದೊಡ್ಡದಾಗುತ್ತಿದ್ದಾನೆ. ಮನೆಯ ಡೋರ್ ತೆಗೆದಿದ್ದು ಅವನು ಬಾಗಿಲನ್ನು ಮುಟ್ಟಿದ ತಕ್ಷಣ ಓಪನ್ ಆಯಿತು ಡೋರ್. ನಂತರ ಇಬ್ಬರು ಒಳಗೆ ಹೋಗಿ ಕುಳಿತುಕೊಂಡು ತುಂಬ ಸಮಯ ಆದರೂ ಯಾರೂ ಬಂದಿಲ್ಲ. ಮನೆಯಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತದೆ ಅಂತ ಅವಳು ಹೇಳಿದಾಗ ವಿಕ್ರಮ್ ಗಿರಿಗೆ ಫೋನ್ ಮಾಡಿದ. ಗಿರಿ ವಾಯ್ಸ್ ಮೆಸೇಜ್ ಕಳಿಸಿದ. ನಾನು ಇಂಪಾರ್ಟೆಂಟ್ ಮೀಟಿಂಗ್ನಲ್ಲಿ ಇದ್ದೇನೆ, ನಿಮ್ಮಿಬ್ಬರನ್ನು ಬೇಬಿ ಮೂನ್ಗೆ ಹೊರಗೆ ಕಳಿಸೋಣ ಅನ್ನುವ ಪ್ಲಾನ್ ಇತ್ತು. ಆದರೆ ಡಾಕ್ಟರ್ ದಮಯಂತಿ ಲಾಂಗ್ ಜರ್ನಿ ಮಾಡಬಾರದು ಅಂತ ಹೇಳಿದರು. ಅದಕ್ಕಾಗಿ ನೀವಿಬ್ಬರು ಇಂದು ಅದೇ ಮನೆಯಲ್ಲಿ ಇರಿ. ನಿಮಗೆ ಬೇಕಾದ ವಿಧ ವಿಧವಾದ ಅಡುಗೆಗಳನ್ನು ಮಾಡಿಸಿದ್ದೇನೆ. ಆ ಮನೆಯಲ್ಲಿ ಎಲ್ಲ ಸೌಲಭ್ಯಗಳು ಇದೆ. ನೀವಿಬ್ಬರು ಸುಂದರವಾದ ಕ್ಷಣಗಳನ್ನು ಕಳೆಯಿರಿ. ಆ ಮನೆಯಲ್ಲಿ ಇದ್ದರೆ ಅಲ್ಲೂ ಕೂಡ ದಮಯಂತಿ ಟೆನ್ಷನ್ನಲ್ಲಿ ಇರುತ್ತಾಳೆ. ಅವಳಿಗೆ ಸ್ವಲ್ಪ ಫ್ರೀಯಾಗಿ ಇರಲು ಹೇಳು. ನನ್ನ ಹಳೆಯ ಖುಷಿಯಿಂದ ಇರಬೇಕು ಅಲ್ಲವೇ? ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಕೀಪ್ ಸಪೋರ್ಟಿಂಗ್ ಮೀ ಆಲ್ವೇಸ್.